ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡತಿ. NICL ಅಸಿಸ್ಟೆಂಟ್ ಎಕ್ಸಾಮ್ ನನಗೆ ಇವತ್ತು ಮಾರ್ನಿಂಗ್ 7:30ಗೆ ರಿಪೋರ್ಟಿಂಗ್ ಟೈಮ್ ಇತ್ತು. ಸೊ ನಂದು ಎಕ್ಸಾಮ್ ಈಗ ಆಗಿದೆ. ನಾನು ಈ ಎಕ್ಸಾಮ್ದು ಅನಾಲಿಸಿಸನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನೆಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ಸ್. ಫಸ್ಟು ಇಂಗ್ಲೀಷ್ ಸೆಕ್ಷನ್ ಇತ್ತು, ಅದಾದಮೇಲೆ ಆರ್ಡರ್ ಅಂತ ಹೇಳೋದಾದರೆ ಫಸ್ಟ್ ಇಂಗ್ಲೀಷ್ ಇತ್ತು, ಅದಾದಮೇಲೆ ರೀಸನಿಂಗ್ ಇತ್ತು, ಅದಾದಮೇಲೆ ಕ್ವಾಂಟ್ ಇತ್ತು. ಇಂಗ್ಲೀಷು ಎಲ್ಲದೂ ಈಸಿನೇ ಇತ್ತು. ಮಿಸ್ಪೆಲ್ಡ್ ಕೊಟ್ಟಿದ್ರು, ಆಮೇಲೆ ಫಿಲ್ಲರ್ಸ್ ಕೊಟ್ಟಿದ್ರು, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಕೊಟ್ಟಿದ್ರು. ಅದ್ರ ಜೊತೆಗೆ ಇನ್ಯಾವ್ದು ಕೊಟ್ಟಿದ್ರು, ಎರರ್ ಕೊಟ್ಟಿದ್ರು. ಸೊ ಇದಿಷ್ಟು ಇಂಗ್ಲೀಷಲ್ಲಿ ಇದ್ದಂಥ ಟಾಪಿಕ್ಸ್. ಇಂಗ್ಲೀಷ್ ಎಲ್ಲದೂ ಈಸಿನೇ ಇತ್ತು. ಬಟ್ ಫಿಲ್ಲರ್ಸಲ್ಲಿ ನಂಗೆ ಸ್ವಲ್ಪ ಡೌಟ್ ಇದೆ. ನಾನು ಇಂಗ್ಲೀಷಲ್ಲಿ 30 ಅಟೆಂಪ್ಟ್ ಮಾಡಿದ್ದೀನಿ. ಫಿಲ್ಲರ್ಸಲ್ಲಿ ಡೌಟ್ ಇದೆ ಸ್ವಲ್ಪ. ನಾನು ಇಂಗ್ಲೀಷಲ್ಲಿ ಒಂದು 5 ರಾಂಗ್ ಆಗುತ್ತೆ ಅಂತ ತೊಗೊಂಡ್ರು. ಔಟ್ ಆಫ್ 30 ನಾನು 22, 23 ಈ ಥರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ಕೋರ್. ಗೊತ್ತಿಲ್ಲ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತ, ಬಿಕಾಸ್ ಹೇಳೋಕ್ಕಾಗಲ್ಲ. ನಾವು ಕರೆಕ್ಟ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಕ್ಯುರೇಸಿ ಜಾಸ್ತಿ ಚೆನ್ನಾಗಿರಲ್ಲ ಇಂಗ್ಲೀಷಲ್ಲಿ. ಒಂದೊಂದು ಸತಿ ಇರುತ್ತೆ, ಒಂದೊಂದು ಸತಿ ಇರಲ್ಲ. ಸೊ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. 22 ಅಂತೂ 22, 23 ಈ ರೇಂಜಿಗಂತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಿನಿಮಮ್ ಅಂತಂದರೆ. ಅದಾದಮೇಲೆ ಅದಾದಮೇಲೆ ರೀಸನಿಂಗಲ್ಲಿ ಪಝಲ್ಲು ಎಲ್ಲದೂ ಈಸಿನೇ ಇತ್ತು. ಆಮೇಲೆ ಸ್ಕ್ವೇರ್ ಬೇಸ್ಡ್ ಪಝಲ್ ಕೊಟ್ಟಿದ್ರು, ಆಮೇಲೆ 8% ಪಝಲ್ ಕೊಟ್ಟಿದ್ರು, ಆಮೇಲೆ ಇನ್ಇಕ್ವಾಲಿಟಿ, ಸಿಲೋಜಿಸಮ್ ಎಲ್ಲ ಈಸಿ ಇರೋದೇ ಕೊಟ್ಟಿದ್ರು. ಎಲ್ಲದೂ ಬೇಗ ಬೇಗ ಆಗ್ತಾಯಿತ್ತು. ಯಾವುದು ಸ್ಟಕ್ ಆಗೋದು ಅಥವಾ ಟ್ರಿಕ್ಕಿ ಅಂತ ಏನೂ ಇರಲಿಲ್ಲ, ಈಸಿಯಾಗಿ ಆಗ್ತಿತ್ತು. ನಾನು ರೀಸನಿಂಗಲ್ಲಿ ಔಟ್ ಆಫ್ 33 ಅಟೆಂಪ್ಟ್ ಮಾಡಿದ್ದೀನಿ. ಇನ್ನೆರಡು ಕ್ವಶನ್ ನಾನೇ ಬಿಟ್ಟಿರೋದು. ಒಂದು ಮೀನಿಂಗ್ಫುಲ್ ವರ್ಡ್ ಇತ್ತಲ್ವ, ಅದು ಯಾಕೋ ಬೇಡ ನೆಗೆಟಿವ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಆನ್ಸರ್ ಮಾಡಲಿಲ್ಲ. ಇನ್ನೊಂದು ಮಿಸಲೇನಿಯಸಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು, ಲೆಫ್ಟ್ ಆಫ್ ಎಲ್ ಮತ್ತು ಸಮಥಿಂಗ್ ಪ್ರಿಸೀಡಿಂಗ್ ಮತ್ತು ಎಲಿಮೆಂಟ್ಸ್ ದಟ್ ಇಸ್ ಪ್ರಿಸೀಡಿಂಗ್ ಮತ್ತು ಸಕ್ಸೀಡಿಂಗ್ ಅದೇನೋ ಕೊಟ್ಟಿದ್ರು. ಸೊ ನಂಗೆ ಅದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆ ಕ್ವಶನ್ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮು ಕೂಡ ಹೋಗಿತ್ತು. ಸೊ ಅವೆರಡು ಕ್ವಶನನ್ನು ನಾನು ರೀಸನಿಂಗಲ್ಲಿ ಬಿಟ್ಟಿದ್ದೀನಿ. ರೀಸನಿಂಗಲ್ಲಿ 33ಗೆ ನಾನು 33 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಎಲ್ಲೂ ರಾಂಗ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ರಾಂಗ್ ಆಗಿದ್ರು ಸಿಲಾಜಿಸಮಲ್ಲಿ ಒಂದೇನಾದ್ರು ರಾಂಗ್ ಆಗಿರ್ಬೋದು. ಈಸಿನೇ ಇತ್ತು. ನಂಗೆ 100% ಎಕ್ಯುರೇಸಿ ರೀಸನಿಂಗಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀಸನಿಂಗಲ್ಲಿ ಟೋಟಲ್ ನಾನು 33 ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬಂದರೆ ಕ್ವಾಂಟ್ ಫಸ್ಟು ನಾನು ಹೆಂಗೆ ಅಟೆಂಪ್ಟ್ ಮಾಡ್ತಾ ಇದ್ದರೆ, ಫಸ್ಟು ಸಿಂಪ್ಲಿಫಿಕೇಷನ್ನ ನೀಟಾಗಿ ಅಂದರೆ ಓರಲ್ಲಿನೇ ಲೈಕ್ ಎಲ್ಲ ಕ್ವಶನ್ಸು ಈಸಿಯಾಗಿ ಸಾಲ್ವ್ ಆಗ್ತಾಯಿತ್ತು ಸಿಂಪ್ಲಿಫಿಕೇಷನಲ್ಲಿ. ಅದಾದಮೇಲೆ ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ಸಿಂಪ್ಲಿಫಿಕೇಷನ್ ಆದಮೇಲೆ DIನ ಸಾಲ್ವ್ ಮಾಡ್ತಿದ್ದೆ. ಬಟ್ ಈ ಸತಿ ನಾನು ಸಿಂಪ್ಲಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಕ್ವಶನ್ನೇ ಅರ್ಥಮೆಟಿಕ್ ಬಂತು. ಸೊ ನಾನು ಅರ್ಥಮೆಟಿಕ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋದೆ. ಅದು ಕೂಡ ಈಸಿ ಇತ್ತು. ಆ್ಯಂಡ್ ಅದರಲ್ಲಿ ಅರ್ಥಮೆಟಿಕಲ್ಲಿ ನನಗೊಂದು ಎಕ್ಸಾಮ್ ಬಂದಮೇಲೆ ಸ್ವಲ್ಪ ಡೌಟ್ ಆಗ್ತಿದೆ. ಅದರಲ್ಲಿ ಒಂದು ಕ್ವಶನ್ ಕೊಟ್ಟಿದ್ರು, ಲೈಕ್ ಡೌನ್ ಸ್ಟ್ರೀಮ್ ಕೊಟ್ಟಿದ್ರು, ಅದ್ರ ಜೊತೆಗೆ ಸ್ಟ್ರೀಮ್ ಸ್ಪೀಡ್ ಕೊಟ್ಟಿದ್ರು. ಅದರಿಂದ ಬೋರ್ಡ್ ಸ್ಪೀಡ್ ಗೊತ್ತಾಗುತ್ತೆ. ಕ್ವಶನಲ್ಲಿ ಬೋರ್ಡ್ ಸ್ಪೀಡ್ ಏನು ಅಂತ ಕೇಳಿದ್ರ ಅಥವಾ ಅಪ್ಸ್ಟ್ರೀಮ್ ಸ್ಪೀಡ್ ಏನು ಅಂತ ಕೇಳಿದ್ರ ಅಂತ ಸ್ವಲ್ಪ ನಿಮಗೆ ನೆನಪಿದ್ರೆ ಹೇಳಿ. ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಲೈಕ್ ಬೋರ್ಡ್ ಸ್ಪೀಡ್ ನನಗೆ 14 ಬಂತು. ಅದರಲ್ಲಿ ಅಪ್ಸ್ಟ್ರೀಮ್ ಕೇಳಿದ್ದಾರೆ ಅಂತ ಅಂದ್ಕೊಂಡು ಲೈಕ್ ಸ್ಟ್ರೀಮ್ ಸ್ಪೀಡು 3 ಕೊಟ್ಟಿದ್ರು. ಸೊ 14 - 3 11 ಆನ್ಸರ್ ಮಾಡಿದ್ದೀನಿ ನಾನು. ನನಗೆ ಆಮೇಲೆ ಬೋರ್ಡ್ ಸ್ಪೀಡ್ ಕೇಳಿದೆ, ಯಾಕೆಂದರೆ ಆಪ್ಷನಲ್ಲಿ ಬೋರ್ಡ್ ಸ್ಪೀಡ್ ಕೂಡ ಇತ್ತು, 14 km/h ಅಂತ ಏನೋ ಇತ್ತು. ಸೊ ನಂಗೆ ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಲೈಕ್ ಆಮೇಲೆ ಎಕ್ಸಾಮ್ ಬಂದಮೇಲೆ ಏನು ಕೇಳಿದ್ರು ಅಂತ ಅನಿಸ್ತು. ಸೊ ನಿಮಗೇನಾದ್ರು ನೆನಪಿದ್ರೆ ಅದನ್ನು ಏನು ಅಂತ ಹೇಳಿ. ನೆಕ್ಸ್ಟು ಮಿಸ್ಸಿಂಗ್ ನಂಬರ್ ಕೊಟ್ಟಿದ್ರು. ಮಿಸ್ಸಿಂಗ್ ನಂಬರಲ್ಲಿ ನಾನು ಕೆಲವುದೆಲ್ಲ ಡೈರೆಕ್ಟಾಗಿ ಆಗ್ತಾಯಿತ್ತು, ಇನ್ನು ಕೆಲವುದೆಲ್ಲ ನಾನು ಹಾಗೆ ಅಂದರೆ ಪೆನ್ ಯೂಸ್ ಮಾಡಿದೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆವಾಗ ಸ್ವಲ್ಪ ನನಗೆ ಡಿಫ್ರೆನ್ಸ್ ಏನಿದೆ, ಸೊ ಅದರಲ್ಲಿ ರಾಂಗ್ ಬಂತು. ಅದನ್ನು ಇನ್ನೊಂದು ಸತಿ ಮಾಡೋಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ನಂಗೆ ಟೈಮ್ ಹೋಯಿತು ಮಿಸ್ಸಿಂಗ್ ನಂಬರಲ್ಲಿ. ಅದನ್ನು ಸ್ವಲ್ಪ ನಾನು ನೀಟಾಗಿ ಕೇರ್ಫುಲ್ಲಾಗಿ ಕಾಮಾಗಿ ಮಾಡಬೇಕಿತ್ತು ಅಂತ ಅನಿಸ್ತು ನನಗೆ. ಯಾವುದು ಮಿಸ್ಸಿಂಗ್ ನಂಬರ್ ಅದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡೆ. ಅದರಿಂದ ನಂಗೆ ಕ್ವಾಂಟ್ ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು. ಕ್ವಾಂಟ್ ಗುಡ್ ಅಟೆಂಪ್ಟ್ ಅಲ್ಲ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ನಾನು ನಿನ್ನೆನೂ ತುಂಬ ಕ್ವಾಂಟ್ ಕ್ವಶನನ್ನೇ ಸಾಲ್ವ್ ಮಾಡಿದ್ದೆ. ಬಟ್ ಮಿಸ್ಸಿಂಗ್ ನಂಬರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡೆ. ಪ್ಲಸ್ ಅದರಲ್ಲಿ ಅವರೇಜ್ ಏನು 4 ಆಡ್ ನಂಬರ್ಸ್ ಕೊಟ್ಟಿದ್ರು, ಅದ್ರದ್ದು ಅವರೇಜ್ ನಂಬರ್ ಕೊಟ್ಟಿದ್ರು. ಏನು ಫಸ್ಟು ಮತ್ತು ಲಾಸ್ಟಿಂದು ಸಮ್ ಏನೋ ಸಮಥಿಂಗ್ ಏನೋ ಕೊಟ್ಟಿದ್ರು. ಅದರಲ್ಲೂ ಸ್ವಲ್ಪ ನಾನು ಟೈಮ್ ತೊಗೊಂಡೆ, ಅದು ಕೂಡ ಈಸಿ ಇತ್ತು.
ಅದು ಬಿಟ್ಟರೆ ಓಕೆ, ಕ್ವಾಂಟ್ ಈಸಿನೇ ಇತ್ತು, ಬಟ್ ಅಷ್ಟು ಅಟೆಂಪ್ಟ್ ಆಗಲಿಲ್ಲ. 24 ಅಷ್ಟೇ ನಾನು ಕ್ವಾಂಟಲ್ಲಿ. ಟೋಟಲ್ ಅಟೆಂಪ್ಟ್ ಬಂದು 24 ಆಗಿದೆ ನನ್ನದು ಕ್ವಾಂಟಲ್ಲಿ. ಒಂದು 28 ಆದರೂ ಮಾಡಿದರೆ ಸ್ವಲ್ಪ ಓಕೆ, ಗುಡ್ ಅಟೆಂಪ್ಟ್ ಅಂತ ಅನಿಸ್ತಿತ್ತು. ಓಕೆ ಫೈನ್, ಪರವಾಗಿಲ್ಲ. ಇಂಗ್ಲೀಷಲ್ಲಿ ಅಕ್ಯುರೇಸಿ ಚೆನ್ನಾಗಿದ್ದರೆ ಓವರ್ ಆಲ್ ಸ್ಕೋರ್ ನೀಟಾಗೇ ಇರುತ್ತೆ, ಲೈಕ್ ಓಕೆ ಕ್ಲಿಯರ್ ಆಗೋ ಥರನೇ ಇದೆ. 87 ಟೋಟಲ್ ಅಟೆಂಪ್ಟು ನಂದು. ಲಾಸ್ಟ್ ಇಯರು NICL ಅಸಿಸ್ಟೆಂಟಿಗೆ 71, ಅಂದರೆ ಕರ್ನಾಟಕಕ್ಕೆ ಕಟ್ ಆಫ್ ಇದ್ದಿದ್ದು 71 ಇತ್ತು. ಆ್ಯಂಡ್ ನಂದು ಸ್ಕೋರ್ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಂದು ಮೇ ಬಿ ಇಂಗ್ಲೀಷಲ್ಲಿ 22.5 ಬಂದಿತ್ತು, ಆ್ಯಂಡ್ ರೀಸನಿಂಗಲ್ಲಿ 35 ಅಟೆಂಪ್ಟ್ ಮಾಡಿದ್ದೆ, 35 ಬಂದಿತ್ತು. ಕ್ವಾಂಟು 24, ಸೇಮ್ ಈ ಸತಿ ಹಿಂಗೆ ಅಟೆಂಪ್ಟ್ ಮಾಡಿದ್ದೀನೋ 24, ಕ್ವಾಂಟಲ್ಲಿ 24 ಅಟೆಂಪ್ಟ್ ಮಾಡಿದ್ದೆ, 24 ಬಂದಿತ್ತು. ಸೊ ಟೋಟಲ್ ನಂದು ಸ್ಕೋರು NICL ಅಸಿಸ್ಟೆಂಟ್ ಪ್ರಿಲಿಮ್ಸ್ ಇದ್ದು 85 ಆಗಿತ್ತು. ಲಾಸ್ಟ್ ಇಯರು 71 ಕಟ್ ಆಫ್ ಇತ್ತು. ನನ್ನ ಪ್ರಕಾರ ಈ ಸತಿನೂ 70ಇಂದ 80 ಒಳಗೆ ಕಟ್ ಆಫ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಲಾಸ್ಟ್ ಇಯರು OICL ಅಸಿಸ್ಟೆಂಟಿಂದು ಕಟ್ ಆಫ್ ಕನ್ಸಿಡರ್ ಮಾಡಿದರೆ, ಅದ್ರ ಜೊತೆಗೆ NICL, NIACL ಅಸಿಸ್ಟೆಂಟಿಂದು ಈ ಮೂರದು ಕಟ್ ಆಫ್ ಕನ್ಸಿಡರ್ ಮಾಡಿದರೆ 70, 73, 74 ಇದೇ ರೇಂಜಲ್ಲಿ ಕಟ್ ಆಫ್ ಇತ್ತು. ಬಟ್ ಒಂದು ಸತಿ ಮಾತ್ರ NIACL ಅಸಿಸ್ಟೆಂಟ್ ಪ್ರಿಲಿಮ್ಸ್ ಎಂದು ಕಟ್ ಆಫ್ 89.25 ಏನೋ ಇತ್ತು. ನಂದು 89.75 ಬಂದಿತ್ತು ಆ ಸತಿದು ಕಟ್ ಆಫು NIACLದು. ಅದಾದಮೇಲೆ ಯಾವುದೇ ಇನ್ಶೂರೆನ್ಸ್ ಅಸಿಸ್ಟೆಂಟಿಂದ ಎಕ್ಸಾಮ್ ಕಟ್ ಆಫ್ ನೋಡಿದ್ರೆ 71, 73, ಕರ್ನಾಟಕಕ್ಕೆ ಮಾತ್ರ ಹೇಳ್ತಾ ಇರೋದು, 71, 73, 74 ಇದೇ ರೇಂಜಲ್ಲಿ ಕಟ್ ಆಫ್ ಇತ್ತು. ಬಟ್ ಲಾಸ್ಟ್ ಟೈಮ್ ಎಲ್ಲ ಇನ್ಶೂರೆನ್ಸ್ ಎಕ್ಸಾಮನ್ನ ಜಾಸ್ತಿ ಜನ ಅಪ್ಲೈ ಮಾಡಿರಲಿಲ್ಲ, ಬರ್ದಿರಲಿಲ್ಲ ತುಂಬ ಜನ. ಬಟ್ ಈ ಸತಿ ಲಾಸ್ಟ್ ಇಯರಿಗೆ NICL ಅಸಿಸ್ಟೆಂಟ್ ಟೋಟಲ್ ಅಪ್ಲಿಕೇಶನ್ ಎಷ್ಟು ಜನ ಹಾಕಿದ್ದಾರೆ ಅಂತ ಕನ್ಸಿಡರ್ ಮಾಡಿದ್ರು. ಲಾಸ್ಟ್ ಇಯರ್ 1 ಲ್ಯಾಕ್ ಅಷ್ಟೇ ಸಮಥಿಂಗ್ ಏನೋ ಇತ್ತು. ಈ ಸತಿ ಸ್ವಲ್ಪ ಜಾಸ್ತಿ ಇದೆ, ಮೇ ಬಿ 3 ಲ್ಯಾಕ್ ಏನೋ ಆಗಿದೆ ಅನ್ಸುತ್ತೆ. ನಾನು ಯಾವುದೋ ವೀಡಿಯೋ ಹಾಕಿರೋದು ನೋಡಿದೆ ಎಷ್ಟು ಜನ ಅಪ್ಲೈ ಮಾಡಿದ್ರು ಅಂತ. 3 ಲ್ಯಾಕ್ ಸಮಥಿಂಗ್ ಏನೋ ಇತ್ತು. ನೋಡೋಣ ಏನಂತ. ನನ್ನ ಪ್ರಕಾರ 70 to 80 ಇದೆ. ಯಾರೆಲ್ಲ 80+ ಅಟೆಂಪ್ಟ್ ಮಾಡಿದ್ದೀರಾ, 75 + 70 ಅಟೆಂಪ್ಟ್ ಮಾಡಿದ್ದೀರಾ, ಮೇನ್ಸಿಗೆ ಪ್ರಿಪೇರ್ ಆಗೋದು ಒಳ್ಳೆಯದು. ಯಾಕೆಂದರೆ ಎಕ್ಸಾಮ್ ಈಸಿ ಇರುತ್ತೆ, ಅಕ್ಯುರೇಸಿ ಚೆನ್ನಾಗಂತೂ ಬರುತ್ತೆ. ಅಂದರೆ 90% ಎಬೋ ಅಂತೂ ಅಕ್ಯುರೇಸಿ ಎಲ್ಲರದ್ದು ಇದ್ದೇ ಇರುತ್ತೆ. ಇಂಗ್ಲೀಷಲ್ಲಿ ಯಾರು ಚೆನ್ನಾಗಿ ಅಕ್ಯುರೇಸಿ ಇರುತ್ತೆ ಅವ್ರದ್ದಂತೂ ಲೈಕ್ ಕ್ಲಿಯರ್ ಆಗುತ್ತೆ. ತುಂಬ ಜನ 90+ ಅಟೆಂಪ್ಟ್ ಮಾಡಿದವರು ಇರ್ತಾರೆ. ಯಾರೆಲ್ಲ ಕ್ವಾಂಟಲ್ಲಿ ತುಂಬ ಸ್ಪೀಡ್ ಇರ್ತಾರೆ, ಕ್ವಾಂಟ್ ಈಸಿ ಇರುತ್ತೆ, ಅವರಿಗೆ ಲೈಕ್ 25, ಅವರು 30, 35 ಕೂಡ ಅಟೆಂಪ್ಟ್ ಮಾಡೋರು ಇರ್ತಾರೆ ಕ್ವಾಂಟಲ್ಲಿ. ಸೊ ಅವ್ರದ್ದು ಓವರ್ ಆಲ್ ಅಟೆಂಪ್ಟು ಜಾಸ್ತಿ ಆಗಿರುತ್ತೆ. ಬಟ್ ನಾನು ಕರ್ನಾಟಕದ ಹೇಳೋದಾದರೆ 70 to 80 ಅಷ್ಟೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಟ್ ಆಫನ್ನು. ನನ್ನ ಸ್ಕೋರ್ ಕಾರ್ಡನ್ನು ಲಾಸ್ಟ್ ಇಯರ್ದು ನನಗೆಷ್ಟು NICL ಅಸಿಸ್ಟೆಂಟ್ ಬಂದಿತ್ತು ಅಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಮೇನ್ಸಿಂದು ಕೂಡ ನನ್ನ ಸ್ಕೋರ್ ಕಾರ್ಡನ್ನು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ವೀಡಿಯೋಸಲ್ಲಿ. NICL ನೋಟಿಫಿಕೇಷನ್ ಆವಾಗ ಎಕ್ಸ್ಪ್ಲೇನ್ ಮಾಡುವಾಗ ನಾನು ನನ್ನದು ಸ್ಕೋರ್ ಕಾರ್ಡನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಮ ಅಟೆಂಪ್ಟ್ ಎಷ್ಟಾಗಿದೆ, ನಿಮಗೆ ಸೆಕ್ಷನ್ ವೈಸ್ ಅಟೆಂಪ್ಟು ನಿಮ್ದು ಎಷ್ಟಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಂಗ್ಲೀಷಲ್ಲಿ ಯಾರಿಗೆಲ್ಲ ಕ್ವಶನ್ಸ್ ನೆನಪಿದೆ ಸೊ ಅದನ್ನು ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ಯಾರು ಯಾವ ಥರ ಬರ್ತಿದ್ದಾರೆ ಅಂತ ಡಿಸ್ಕಸ್ ಮಾಡ್ಬೋದು. ಸೊ ಇದು ಮೇನ್ಸಿಗೆ ಪ್ರಿಪೇರ್ ಆಗೋದು ಒಳ್ಳೆಯದು, ಯಾರೆಲ್ಲ 85, 80 ಅಟೆಂಪ್ಟ್ ಮಾಡಿದ್ದೀರಾ. ಬಿಕಾಸ್ ಲಾಸ್ಟ್ ಇಯರ್ದು ಕಟ್ ಆಫ್ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇರೋದು. ಗೊತ್ತಿಲ್ಲ ಎಷ್ಟು ಹೋಗುತ್ತೆ ಕಟ್ ಆಫ್ ಅಂತ, ಏನಂತ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಅಥವಾ ಕಾಂಪಿಟೇಷನ್ ಎವ್ರಿ ಇಯರ್ ಜಾಸ್ತಿನೇ ಇರುತ್ತೆ. 70ಇಂದ 80 ಒಳಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ 70+ ಒಂದು ಅಟೆಂಪ್ಟ್ 75, 80 ಈ ಥರ ಅಟೆಂಪ್ಟ್ ಮಾಡಿದ್ದೀರಾ, ಸೊ ಅವರು ಮೇನ್ಸಿಗೆ ಪ್ರಿಪೇರ್ ಆಗಿ. ಮೇನ್ಸಿಗೆ ತುಂಬ ಟೈಮ್ ಇದೆ ಓದೋಕ್ಕೆ, ಆ್ಯಂಡ್ ಮೇನ್ಸ್ ಕೂಡ ಈಸಿ ಇರುತ್ತೆ. ಕರೆಂಟ್ ಅಫೇರ್ಸ್ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆದರೆ ಮೇನ್ಸು ಕೂಡ ಕ್ಲಿಯರ್ ಮಾಡ್ಕೊಳ್ಬೋದು. ಬಿಕಾಸ್ ಇದರಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಇರುತ್ತೆ ಮೇನ್ಸಲ್ಲಿ, ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಇಂಗ್ಲೀಷ್ ಮತ್ತು ಈಗ IBPS ಕ್ಲರ್ಕ್ ಮತ್ತು SBA ಕ್ಲರ್ಕ್ ಮೇನ್ಸಿಗೆ ಕಂಪೇರ್ ಮಾಡಿದ್ರೆ NICL ಅಸಿಸ್ಟೆಂಟ್ ಮೇನ್ಸ್ ಈಸಿ ಇರುತ್ತೆ, ಬಟ್ ಕಟ್ ಆಫ್ ಹೈ ಇರುತ್ತೆ. ಏನು RRB ಕ್ಲರ್ಕ್ ಮೇನ್ಸ್ ಲೆವೆಲ್ ಇರುತ್ತಲ್ಲ, ಸೊ ಅದೇ ಥರ NICL ಅಸಿಸ್ಟೆಂಟ್ ಮೇನ್ಸ್ ಇರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಆ್ಯಂಡ್ ನಿಮ್ಮ ಅಟೆಂಪ್ಟನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.